ಇವನ್ಗೆ ಯಾವುದೋ ಗ್ಯಾಪಲ್ಲಿ ಕಂಜ ಸಿಕ್ಬಿಟ್ಟೈತೆ, ಹಿಡ್ಕೊಂಡು ಆಟ ಆಡ್ತಾವನೆ. ಎಡಿಟ್ ಮಾಡೋಣ. 1 2 3 ಫುಲ್ ಡಿಮ್ಮು. ಸೂಪರ್ ಸಕೋನ ಅನ್ನೋದಿದೆ. ಎಂಟ್ರಾಗ್ತಿದ್ದಂಗೆ ಮಿಸ್ಸಿಂಗ್ ಕಂಪ್ಲೇಂಟ್. ಒಂದ್ಸಲಿ ಜಾತ್ರೆ ಶುರು ಆದರೆ ಕಾಯಿ ಹೊಡೆಯಲ್ಲ, ಬಾಳೆ ತೊಟ್ಟನು ಮುರಿಯಲ್ಲ. ಸೊ ಹಾಗೆ ಅಂದರೆ ಇಲ್ಲೆಲ್ಲೂ ಕಾಯಿ ಹೊಡೆಯಲ್ಲ. ಆಮೇಲೆ ಇನ್ನೊಂದೇನಂದರೆ ಇಲ್ಲೆಲ್ಲ ಕಡೆ ಬರೀ ಕರ್ಪೂರಗಳು ಹಚ್ಕೊಂಡು ಹೋಗ್ತಾರೆ ಅಷ್ಟೇ, ಮತ್ತಿನ್ನೇನು. ಏನು ನಿಂದು? ಹೋಗು, ವಾಪಸ್ಸು 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 ಹೋಗು. ಗುರು, ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ಪಯಣ ಬಂದು ನಮ್ಮ ಫ್ರೆಂಡ ಊರಿಗೆ. ಏನಪ್ಪ ಅಂದರೆ ಸ್ಪೆಷಲು, ಇವತ್ತು ಕಬ್ರಿಯ ಜಾತ್ರೆ ನಡೀತಿದೆ. ಸೊ ಆ ಕಾರಣದಿಂದ ಹೋಗೋಣ ಬಾ ಅಂತ ಹೇಳಿ ಹೋಗ್ತಿದ್ದೀವಿ. ಫಸ್ಟ್ ಇವಾಗ ಫ್ರೆಂಡ್ನ ಮನೆಗೆ ಹೋಗಿ ಅಲ್ಲಿಂದ ಹೇಗೆ ಹೊರಡೋದು ಅಂತ ಯೋಚನೆ ಮಾಡಬೇಕು. ಇವಾಗ ಒಂದು ಕಾರ್ ಬೇರೆ ಇದೆಯಂತಲ್ಲಿ. ಸೊ ಕಾರಲ್ಲಿ ಹೋಗೋದಾ ಬೈಕಲ್ಲೇ ಹೋಗೋದಾ ಅಂತ ನೋಡಿಕೊಂಡು ಹೊರಡೋಣ. ಸೊ ಹೊರಟಿದ್ದೀವಿ ಜಾತ್ರೆಗೆ. ಊರಿಗೆ ಹೋಗ್ತಾ ಇದ್ದೀವಿ. ರಾತ್ರಿ ಡ್ಯೂಟಿ ಮುಗೀತು. ಎಲ್ಲರೂ ಬೈಕಲ್ಲಿ ಹೊರಟಿದ್ದೀವಿ. ತುಂಬ ಫ್ಲಿಕ್ಕರ್ ಆಗ್ತಿದೆ, ಲೈಟ್ ಸೋರ್ಸ್ ಕಮ್ಮಿ ಇದೆ ಅಂತ. ಇವ್ರ ಹೆಸರು ಸಿಂಚನ ಅಂತ. ಇವರು ಬೇವರ್ಸಿಗಳು ಗೊತ್ತು ನಿಮಗೆ. ಸೊ ಇವಾಗ ಎಲ್ಲರೂ ಬೈಕಲ್ಲಿ ಹೊರಟಿದ್ದೀವಿ. ನಮ್ಮ ನೆಕ್ಸ್ಟ್ ಸ್ಟಾಪ್ KR ನಗರ, ಕೃಷ್ಣರಾಜನಗರ. ಅಲ್ಲೇ ಕಬ್ರಿ ಅನ್ನೋ ಜಾತ್ರೆ ನಡೆಯೋದು. ಇವಾಗ ಫಸ್ಟು ಎಲ್ಲರೂ ಫ್ಯೂಲ್ ಹಾಕ್ಸ್ಕೋಬೇಕಂತೆ. ಸೊ ನಮ್ಮ ಐಶ್ವರ್ಯ ಪೆಟ್ರೋಲ್ ಬಂಕ್ ಅಲ್ಲೇ ಫ್ಯೂಲ್ ಹಾಕಿಸ್ಕೊಂಡು ಹೋಗೋಣ. ಏನು ಮೈಸೂರಿಂದ ಒಂದು 40 ಕಿಲೋಮೀಟ್ರನ್ನು, ಒಂದು 40 ನಿಮಿಷ, ಆಲ್ಮೋಸ್ಟ್ ಒಂದು ಗಂಟೆ ಜರ್ನಿ. ಸೊ ಹೋಗಿ ಜಾತ್ರೆ ಹೆಂಗಿದೆ ನೋಡ್ಕೊಬರೋಣ. ಹಾಗೆ ನಮ್ಮ ಗಣೇಶ್ ಅವರ ಅಜ್ಜಿ ಮನೆಯೂ ಅಲ್ಲೇ ಇದೆ. ಸೊ ಅಜ್ಜಿ ಮನೆಯೂ ನೋಡಿಕೊಂಡು ಅಲ್ಲೂ ಸ್ವಲ್ಪ ತಿರುಗಾಡ್ಕೊ ಬರೋಣ ಬನ್ನಿ. ಇವನ್ಗೆ ಯಾವುದೋ ಗ್ಯಾಪಲ್ಲಿ ಕಂಜ ಸಿಕ್ಬಿಟ್ಟೈತೆ, ಹಿಡ್ಕೊಂಡು ಆಟ ಆಡ್ತಾವನೆ. ರೋಡಲ್ಲೆಲ್ಲ ಬಾರಿಸ್ಕೊ ಬರ್ತಾವನೆ. ನೋಡ್ದವ್ರು ಹಿಂದೆ ತಿರುಗಿ ನೋಡ್ತಾ ಬಿದ್ದವ್ರು ಎಲ್ಲಾರು, ಏನಿದು ಈ ಥರ ಯಾರು ಬಾರಿಸ್ತಾವ್ರೆ ಅಂತ. ಏನ್ ನೋಡಿ ಪುನಃ ಈ ಥರಲ್ಲ ಕೊಡ್ಬೇಕು ಗುರು. ಕ್ಲಾಪ್ಸ್ ಕೊಡ್ಬೇಕಿರ್ತಿ. ಕ್ಲಾಪ್ಸ್ ಏನೋ ಫುಲ್ ಲೈಟ್ ಗಿಡ ಎಲ್ಲ ಹಾಕ್ಬಿಟ್ಟವ್ರೆ. ಏನು ಆನ್ ಮಾಡ್ತಾರೋ ಏನೋ ಗೊತ್ತಿಲ್ಲಪ್ಪ. ಇನ್ನೇನು ಸಾಗರ್ ಕಟ್ಟೆ ರೀಚ್ ಆದ್ವಿ. ಏನೋ ಗೊತ್ತಿಲ್ಲಪ್ಪ, ಮೈಸೂರೊಳಗೆ ಸ್ವಲ್ಪ ತಂಪಾಗ್ಬಿಟ್ಟಿದೆ ವೆದರ್. ಸಮ್ಮರಲ್ಲೂ ನೆನ್ನೆ ಬೇರೆ ಮಳೆ ಆಯಿತು. ವೆದರ್ ಇಷ್ಟೊಂದು ತಂಪಾಗಿದೆ. ಎಲ್ಲ ಮೀನ್ಗಿನ್ ತಿಂತಾವ್ರೆ. ಆ ಕಡೆ ನಮ್ಮ ಸಾಗರ್ ಕಟ್ಟೆ ಯಾವುದೋ ಫ್ಯಾಮಿಲೀಸ್ ಎಲ್ಲ ಪಿಕ್ನಿಕ್ ಮಾಡ್ತಾವ್ರೆ. ನಮ್ಮ ಸಾಗರ್ ಕಟ್ಟೆ ನೋಡಕ್ಕೆ ಎಷ್ಟು ಸತಿ ಆದರೂ ಬೇಜಾರಾಗಲ್ಲ. ನೀರು ಚೆನ್ನಾಗಿ ಬೇರೆ ಇದೆ. ಇವಾಗ ಸಮ್ಮರಲ್ಲೂ ಪರವಾಗಿಲ್ಲ ಗುರು, ನೀರು ಚೆನ್ನಾಗೇ ಐತೆ. ಅಲ್ಲಿ ನೋಡ್ರೆ ನಾವು ದಡ ತಂಗ ಬಂದ್ಬಿಡೈತೆ. ನಾವು ಮುಂಚೆ ಅಲ್ಲಿ ನಿಂತ್ಕೊತಿದ್ವಿ ಅಲ್ಲಿ, ಇನ್ನೊಂದು ಸ್ವಲ್ಪ ಮುಂದೆ ದಡ ಬೇರೆ. ಬಟ್ ಸಮ್ಮರಲ್ಲೂ ಪರವಾಗಿಲ್ಲ, ದಡನೂ ಕವರ್ ಆಗೋಗೈತೆ. ಬಟ್ ಆದರೂ ಸಮ್ಮರ್ ಟೈಮು ನೀರು ಸೇವ್ ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ನೀರು ಕೊಡಿ. ಇಲ್ಲ ನಿಮ್ಮ ಮನೆ ಹತ್ರ, ನಿಮ್ಮ ಮನೆ ಟೆರೇಸಲ್ಲೋ ಇಲ್ಲ ನಿಮ್ಮ ಮನೆ ಸುತ್ತಮುತ್ತ ಒಂದು ಸಣ್ಣ ಹಳೆ ಪ್ಲಾಸ್ಟಿಕ್ ಬೌಲಲ್ಲೋ ಸ್ವಲ್ಪ ನೀರು ಹಾಕಿಡಿ. ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಆಗುತ್ತೆ. ಹೋಗ್ತಾ ಮಾತ್ರ ಒಳ್ಳೆ ವ್ಯೂ ಸಿಗ್ತಾಯಿದೆ. ಫುಲ್ಲು ಮೋಡ, ಅಲ್ಲೊಂದು ಮಾತ್ರ ಸೂರ್ಯ ಮುಳುಗ್ತಾಯಿದೆ. ಸಖತ್ ವ್ಯೂ. ಒಂದು ಸ್ವಲ್ಪ ಡಿಮ್ ಮಾಡಿಬಿಟ್ರೆ ಇವಾಗ ಎಡಿಟಿಂಗಲ್ಲಿ ಒಳ್ಳೆ ಎಡಿಟ್ ಮಾಡೋಣ. 1 2 3 ಫುಲ್ ಡಿಮ್ಮು. ಸಖತ್ತಾಗಿದೆ ಮಾತ್ರ ಆದರೂ ವ್ಯೂ. ಹೋಗ್ತಿರುವಾಗ ಮುಂದೆ ಹೇಳಿ ಯಾರೋ ಒಂದಿಬ್ರು ಹುಡುಗರು ಕಾರಲ್ಲಿ ಕೂತವ್ರೆ. ಅವಾಗಿದೆ ಬೈಕ್ನ ನೋಡ್ತಾನೆ ಅವರೇ. ಬರೀ ಒಂದು ಹಾಯಣ್ಣ ಹೋಗ್ಬಿಟ್ಟು ಯಾರೋ ಆಂಟಿ ಬೇರೆ ತಿರುಗಿ ನೋಡ್ತಾವ್ರೆ ಅಲ್ಲಿ. ಸಾಕು ಹಾಯ್ ಅಂದಿದ್ದು, ಹೋಗ್ಬಿಡೋಣ ಬನ್ನಿ ಇವಾಗ. ಶ್ರೀ ಕಪ್ಪಡಿ ಕ್ಷೇತ್ರ. ಸೊ ಇನ್ನೇನು ಕಪ್ಪಡಿ ಜಾತ್ರೆಗೆ ಬಂದ್ವಿ.
ಕಪಡಿ ಅನ್ನೋ ಕ್ಷೇತ್ರ ನಿಮಗೆ ಕೆ ಆರ್ ನಗರ ಅನ್ನೋ ಡಿಸ್ಟ್ರಿಕ್ಟಲ್ಲಿ ಬರ್ತದೆ. ಸೊ ಇವಾಗ ಅವ್ರ ಮನೆಗೆ ಹೋಗಿ ಏನಪ್ಪ ಫಸ್ಟು ಜಾತ್ರೆ ಮುಗಿಸ್ಕೊಂಬೋಣ, ಆಮೇಲೆ ಅವ್ರ ಮನೇಲಿ ಕೂರೋಣ ಅಂತ. ಸದ್ಯಕ್ಕೆ ಮಳೆಗಿಳೆ ಬರ್ತಿಲ್ಲ. ಆಮೇಲೆ ಮುಂದೆ ಮಳೆ ಬಂದುಬಿಟ್ರೆ ಎರಡು ಕಡೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟು ಜಾತ್ರೆ ಮುಗಿಸ್ಕೊಬಂದು ಆಮೇಲೆ ಅವರ ಮನೆಗೆ ಹೋಗಿ ಕೂರೋದು. ಇವಾಗ ಜಾತ್ರೆಗೆ ಎಂಟ್ರಾದ್ವಿ. ಎಂಟ್ರಾಗ್ತಿದ್ದಂಗೆ ಯಾವುದೋ ಮಿಸ್ಸಿಂಗ್ ಅನೌನ್ಸ್ಮೆಂಟ್ ಬೇರೆ ಗೊತ್ತೈತೆ. ಶುಭ ಸಕುನ ಅನ್ನೋದಿದೆ. ಎಂಟ್ರಾಗ್ತಿದ್ದಂಗೆ ಮಿಸ್ಸಿಂಗ್ ಕಂಪ್ಲೇಂಟ್. ಇಲ್ಲಿ ನಿಂತ್ಕೊಬೇಕು, ಹಾಡು ಹೇಳ್ಬೇಕು, ಬೇಡವಾ? ಸೊ ಇದೇ ಜಾತ್ರೆ, ಜನ ಸಾಗರ ತುಂಬೋಗಿದೆ. ಏನಾಗಿರೋದು ಇವರೆಲ್ಲ ಹಂಗೆ ಅಂದರೆ ಜೀವಂತ ಐಕ್ಯ ಆಗಿರೋದು. ಸೊ ಇಲ್ಲಿ ಒಂದ್ಸಲಿ ಜಾತ್ರೆ ಶುರು ಆದರೆ ಕಾಯಿ ಹೊಡೆಯಲ್ಲ, ಬಾಳೆ ತೊಟ್ಟನು ಮುರಿಯಲ್ಲ. ಸೊ ಹಾಗೆ ಅಂದರೆ ಇಲ್ಲೆಲ್ಲೂ ಕಾಯಿ ಹೊಡೆಯಲ್ಲ. ಆಮೇಲೆ ಇನ್ನೊಂದೇನಂದರೆ ಇಲ್ಲೆಲ್ಲ ಕಡೆ ಬರೀ ಕರ್ಪೂರಗಳು ಹಚ್ಕೊಂಡು ಹೋಗ್ತಾರೆ ಅಷ್ಟೇ, ಮತ್ತಿನ್ನೇನು. ಯಾರಾದರೂ ಜಾತಕ ಕೇಳಬೇಕಾ? ಜಾತಕ ಕೇಳ್ಕೊಳ್ಳಿ. ರೋಬೋಟ್ ಐತೆ. ಏನು ಮಾಡ್ತಿದ್ದೀರಾ ಚೇತನ್ ಅವರೇ? ಏನು ಮಾಡ್ತಿದ್ದೀರಾ? ನಾನು ಹಿಂಗೆ ಬಡ್ಕೊಂಡು ದಾರಿ ಬಿಡಿ ಅಂತ ಕೇಳ್ತಾ ಇದ್ದೆ. ದಾರಿ ಬಿಡಿ ಅಂತ ಬರ್ತಿಲ್ವಲ್ಲ ಎಲ್ಲೂ? ದಾರಿ ಬಿಡಿ ಮಗ ಇದ್ದಾರಲ್ಲ, ನೀನು ಈ ಥರ ಇಟ್ಕೊ, ಕಡ್ಡಿಯಲ್ಲಿ ಇಟ್ಕೊ, ಬೇಗ ಮದುವೆ ಆಯ್ತು ಅಷ್ಟೇ. ನೋಡು, ಬೇಗ ಮದುವೆ ಆಯ್ತು ಇಟ್ಕೊಳ್ಳೋ. ನೀರೆಲ್ಲ ಬಿಟ್ಟೈತೆ, ಏನೇನೋ ಗೊತ್ತಿಲ್ಲ ಮಗ. ನಾನು ಅಂದೆ ಆರಿಸ್ಕೊ, ನಿಮ್ಮ ಬೇಗ ಮದುವೆ ಆಯ್ತೀಯ. ಹೌದಾ? ಇವೆಲ್ಲ ಮಂಟಸ್ವಾಮಿ ಅನುಯಾಯಿಗಳು. ಒಬ್ಬೊಬ್ರು ಒಂದೊಂದು ಕಡೆ ಐಕ್ಯ ಆಗ್ತದೆ. ಕಬಡ್ಡಿನೊಬ್ಬರು ಬೇರೆ ಬೇರೆ ಕಡೆ ರಾಜಪ್ಪ ಮತ್ತು ಅವರ ಜೊತೆ ಚೆನ್ನಾಗಪ್ಪ, ದೊಡ್ಡಪ್ಪ, ಹೀಗೆ ಐಕ್ಯ ಈ ಕಡೆ. ಇವಾಗ ನಮ್ಮ ಕನ್ನಡದ ಕನ್ನಡಿ ಅವರ ಗ್ರೂಪ್ ನಾವು ಹಾಡುಗಳು ಆಡ್ತೀವಲ್ಲ, ಸೊ ಇಲ್ಲಿ ಸಿದ್ದಪ್ಪಾಜಿ ಅವರ ಹಾಡುಗಳನ್ನ ಶುರು ಮಾಡ್ಕೊಂಡಿದ್ದೀವಿ. ಲೆಟ್ಸ್ ಗೋ. ಇಲ್ಲಿ ಇವಾಗ ಹಾಡಕ್ಕೆ ಕೂತ್ಕೊಂಡ ತಕ್ಷಣ ಫುಲ್ಲು ಕ್ರೌಡ್ ಬಂದ್ಬಿಟ್ರು. ಲೆಟ್ಸ್ ಎಂಟರ್ಟೈನ್. ಶುರು ಮಾಡೋದ? ಆಡಿದವರ ಮನವ ಬಲ್ಲೆ ಮುಂಗೊಂಡಾಗ ಮಾದೇವನವರು ಮುಂಗಾರು ಪೂಜೆಗೆ ಬರುವಾಗ ಕಾಯಿತ ಪ್ರಾಣಿಯ ಕಮಲ ಮಂಜುಗಾಮಿದ್ದಾವೆ ಮಾದೇವ ಬರುವಾಗ ಗಲ್ಲು ಜಾತ್ರೆ ಎಲ್ಲ ಮುಗಿಸಿ ಹಾಡಾಡಿ ನಮ್ಮ ಗಾಡಿಗಳ ಹತ್ರ ಬಂದ್ವಿ. ಇಲ್ಲಿ ನಿಮ್ಗೆ ಕಾಣ್ತಿದ್ದೋ ಗೊತ್ತಿಲ್ಲ, ಬಟ್ ಮಳೆ ಬಂದು ಫುಲ್ಲು ಕೊಚ್ಚೆ ಆಗೋಗಿದೆ. ಇವಾಗ ಗಾಡಿ ತೆಗೆದು ದೊಡ್ಡ ಟಾಸ್ಕು, ಬಟ್ ತೆಗೆಯೋಣ. ಇವಾಗೆ ನಮ್ಮ ಗಣೇಶ್ ಅವರ ಅಜ್ಜಿ ಮನೆಗೆ ಪಯಣ. ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ವಾಪಸ್ ಮನೆಗೆ ಹೋಗೋದ. ಬನ್ನಿ. ಮಳೆ ಬಂದ ಕಾರಣ ಎಲ್ಲರ ಕಾಲುಗಳು ಸ್ಥಿತಿ ಹೋಗ್ಬಿಟ್ಟಿತ್ತು.
ಸೊ ಎಲ್ಲ ಕಾಲು ತೊಳ್ಕೊಂಡು ಇವಾಗ ಹೊರಡೋಕ್ಕೆ ಸಿದ್ಧ ಆಗ್ತಿದ್ದೀವಿ. ನನಗೆ ಅವನು ಸ್ವಲ್ಪ ಅಮ್ಮಂಗೆ ಫೋನ್ ಮಾಡಿಬ್ರ ಅಂದ ಅಮ್ಮನ ಮ್ಯಾನೇಜ್ ಮಾಡೋದು ಪ್ರದೇಶ ಫುಲ್ಲು ಫೈರ್ ಆಗಿದ್ದಾರೆ. ಎಲ್ಲ ನೀನೇ ನೋಡ್ಕೋಬೇಕು. ಇವಾಗ ಎಲ್ಲ ಮೈಸೂರಿಗೆ ಗೋಯಿಂಗ್ ಬ್ಯಾಕ್. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿಗೆ ತನಕ ಟೇಕ್ ಕೇರ್. ಮನೇಲೇ ಫೋನ್ ಕೂರೋ ಬದಲು ಬಾಗರು ಸುತ್ತಣ.